ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ರೈಲು ವಲಯದ ಸರ್ಕಾರಿ ಕಂಪನಿಯ ಷೇರುಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಭಾರತದ ಇತಿಹಾಸದಲ್ಲಿ 2023 ಆಗಸ್ಟ್ 11 ಭಾರಿ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು. ಆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಷೇರು ಮಂತ್ರ ತಿಳಿಸಿದರು. ಹೌದು, ಆ ದಿನ ಪ್ರಧಾನಮಂತ್ರಿಗಳು ಸರ್ಕಾರಿ ಕಂಪನಿ ಷೇರುಗಳ ಮೇಲೆ ಸುರಕ್ಷಿತವಾದ ಹೂಡಿಕೆಯನ್ನು ಮಾಡಬಹುದು, ಅದರಲ್ಲೂ ಕೂಡ ಅನೇಕ ಷೇರುಗಳ ಮೇಲೆ ಈ ರೀತಿಯ ಹೂಡಿಕೆಯನ್ನು ಮಾಡಬಹುದು ಅಂತ ತಿಳಿಸಿದರು. ಆ ದಿನದಂದು ಪ್ರಧಾನಮಂತ್ರಿಯವರ ಸಾಮಾನ್ಯ ಹೇಳಿಕೆಯನ್ನು ಹೂಡಿಕೆದಾರರು ತುಂಬಾ ಗಂಭೀರವಾಗಿ ಪರಿಗಣಿಸಿದರು. ಸರ್ಕಾರಿ ಷೇರುಗಳಲ್ಲಿ ಅತ್ಯುತ್ಸಾಹದಿಂದ ಖರೀದಿ ಮಾಡೋದಕ್ಕೆ ಶುರು ಮಾಡಿತು. ಅದರ ಫಲಿತಾಂಶ ಮುಂದಿನ ತಿಂಗಳಲ್ಲಿ ಗೊತ್ತಾಯಿತು. BSE, PSU ಮತ್ತು BSE, PSU ಬ್ಯಾಂಕ್ ಸೂಚ್ಯಂಕಗಳಲ್ಲಿ ಸರ್ಕಾರಿ ಕಂಪನಿ ಷೇರುಗಳ ಬೆಲೆ ಶೇಕಡ 10% ಭಾರಿ ಏರಿಕೆಯನ್ನು ಕಾಣಿತು. ಒಟ್ಟು 55 ಸ್ಟಾಕುಗಳು ಶೇಕಡ 80ರಷ್ಟಿತ್ತು. ಈ ಏರಿಕೆ ವಿಸ್ತೃತ ಆಧಾರದಲ್ಲಿತ್ತು ಅನ್ನೋದು ಗಮನಿಸಲೇಬೇಕಾದಂಥ ಅಂಶ. ಅಂದರೆ ಎಲ್ಲ ವಲಯಗಳ ಸರ್ಕಾರಿ ಕಂಪನಿ ಷೇರುಗಳು ಏರಿಕೆಯನ್ನು ಕಂಡಿತು. ಎಲ್ಲ ಷೇರುಗಳಿಗೆ ಹೋಲಿಸಿದರೆ ರೈಲು ವಲಯದ ಷೇರುಗಳು, ಅದು ಸರ್ಕಾರಿ ಆಗಿರಬಹುದು ಅಥವಾ ಖಾಸಗಿನೇ ಆಗಿರಬಹುದು, ಎರಡೂ ಕೂಡ ಉತ್ತಮ ಪ್ರದರ್ಶನವನ್ನು ತೋರಿತು. ಹಾಗಾದರೆ ಈ ರೈಲು ಸಂಬಂಧಿತ ಷೇರುಗಳು ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಏನು ಕಾರಣ? ಈ ಷೇರುಗಳ ಮೌಲ್ಯಮಾಪನ ಹೇಗಿದೆ? ಹಾಗೆಯೇ ಹೂಡಿಕೆಯ ದೃಷ್ಟಿಯಿಂದ ಪ್ರಸ್ತುತ ಯಾವ ಷೇರುಗಳು ಉತ್ತಮ? ಇವೆಲ್ಲವನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ನೋಡಿ, ಕಳೆದ 6 ತಿಂಗಳಲ್ಲಿ ರೈಲ್ವೆ ವಲಯದ ಷೇರುಗಳ ಮೌಲ್ಯ ದುಪ್ಪಟ್ಟಾಗಿಬಿಟ್ಟಿದೆ. 3 ಷೇರುಗಳು 1 ವರ್ಷದಲ್ಲಿ ಹೂಡಿಕೆಯ 3 ಪಟ್ಟು ರಿಟರ್ನ್ಸ್ ಅನ್ನು ಕೊಟ್ಟಿವೆ. ರೈಲ್ವೆ ವಲಯದಲ್ಲಿ ಸರ್ಕಾರದಿಂದ ಮಹತ್ವದ ಹೂಡಿಕೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ರೈಲ್ವೆ ಷೇರುಗಳ ರೇಟಿಂಗ್ಗೆ ಕಾರಣ ಆಯಿತು. ಹಣಕಾಸು ವರ್ಷ 2023ರ ಮೊದಲಾರ್ಧದಲ್ಲಿ ರೈಲ್ವೆ ಸಾಮರ್ಥ್ಯ ವಿಸ್ತರಣೆ ಮೇಲೆ ಬಂಡವಾಳ ವೆಚ್ಚ ಶೇಕಡ 91ರಷ್ಟು ಹೆಚ್ಚಾಗಿತ್ತು. ಇದು ಸರ್ಕಾರಿ ವಲಯದಲ್ಲಿ ಬೆಳವಣಿಗೆಯ ಉದ್ದೇಶದ ಸ್ಪಷ್ಟ ಸೂಚನೆಯಾಗಿತ್ತು. 2023-24ರ ಬಜೆಟ್ನಲ್ಲಿ ಸರ್ಕಾರ ರೈಲ್ವೆಗೆ 2.4 ಲಕ್ಷ ಕೋಟಿ ರೂಪಾಯಿ ಹಂಚಿಕೆಯನ್ನು ಮಾಡಿತು. ಇದು ಅತಿ ಹೆಚ್ಚಿನ ಮೊತ್ತ ಆಗಿತ್ತು. 2013-14ರ ಹಂಚಿಕೆಗೆ ಹೋಲಿಸಿದರೆ ಸುಮಾರು 9 ಪಟ್ಟು ಹೆಚ್ಚಾಗಿತ್ತು. ಅಲ್ಲದೆ ಆಧುನೀಕರಣ ಮತ್ತು ಸಾಮರ್ಥ್ಯದ ಬದ್ಧತೆಯನ್ನು ಕೂಡ ನವದೆಹಲಿ, ಮುಂಬೈ, ಅಹಮದಾಬಾದ್ನಂತಹ ಪ್ರಮುಖ ನಿಲ್ದಾಣಗಳಲ್ಲಿ ನೋಡಬಹುದು. ಹೊಸ ಯುಗಕ್ಕಾಗಿ 400 ವಂದೇ ಭಾರತ್ ರೈಲುಗಳ ಉತ್ಪಾದನೆಯೂ ಕೂಡ ಈ ಬದ್ಧತೆಗೆ ಸಾಕ್ಷಿಯಾಯಿತು. ನಗರೀಕರಣ ಮತ್ತು ಹೆಚ್ಚಾಗ್ತಾ ಇರುವಂತಹ ಜನರ ಆದಾಯಗಳು ಕೂಡ ರೈಲು ಪ್ರಯಾಣಿಕರ ಸಂಖ್ಯೆಯ ಹೆಚ್ಚಳಕ್ಕೆ ಕೊಡುಗೆಯನ್ನು ನೀಡಿವೆ. ವರದಿಯೊಂದರ ಪ್ರಕಾರ 2050ರ ವೇಳೆಗೆ ಭಾರತ ರೈಲು ಚಟುವಟಿಕೆಗಳಲ್ಲಿ ಶೇಕಡ 40ರಷ್ಟು ಪಾಲನ್ನು ಹೊಂದುವ ಸಾಧ್ಯತೆ ಇದೆ. ಇದಕ್ಕಿಂತ ಮಿಗಿಲಾಗಿ ಹಣಕಾಸು ವರ್ಷ 2022-23ರಲ್ಲಿ ರೈಲ್ವೆ ವಲಯಕ್ಕೆ ಒಟ್ಟು $1.2 ಬಿಲಿಯನ್ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹರಿದು ಬಂದಿದೆ. ರೈಲ್ವೆ ಮೂಲಸೌಕರ್ಯ ವಲಯದಲ್ಲಿ 50 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬರುವ ನಿರೀಕ್ಷೆ ಇದ್ದು, ರೈಲ್ವೆ ಷೇರುಗಳಲ್ಲಿ ಗಣನೀಯವಾದ ಖರೀದಿ ಕಂಡು ಬಂದಿದೆ. ಮಾರುಕಟ್ಟೆ ತಜ್ಞರಾದ ರವಿ ಸಿಂಗ್ ಅವರು ಹೇಳ್ತಾರೆ, ಕಳೆದ ವರ್ಷದ ಬಜೆಟ್ ಘೋಷಣೆಯನ್ನು ಅನುಸರಿಸಿ 2023ರ ದ್ವಿತೀಯಾರ್ಧದಲ್ಲಿ ರೈಲ್ವೆ ವಲಯದಲ್ಲಿ 6-7 ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೂಡಿಕೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರ ತನ್ನ ನೀತಿ ನಿರೂಪಣೆಗಳಲ್ಲೂ ಕೂಡ ಮಹತ್ವದ ಬದಲಾವಣೆಗಳನ್ನು ಮಾಡಿದ್ದು ರಾಜ್ಯ ಸ್ವಾಮ್ಯದ ಕಂಪನಿಗಳಿಗೆ ಅನುಕೂಲ ಆಗಿದೆ. ಇನ್ನು ಇತ್ತೀಚಿನ ಕ್ಷಿಪ್ರವಾದ ಏರಿಕೆಯ ನಂತರ ರೈಲ್ವೆ ಷೇರುಗಳ ಮೌಲ್ಯಮಾಪನ ಹೇಗಿದೆ ಅದನ್ನು ಕೂಡ ನೋಡೋಣ. ನೋಡಿ, ಪ್ರಸ್ತುತವಾಗಿ ರೈಲ್ವೆ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಈರೋ ಇರ್ಕನ್ ಇಂಟರ್ನ್ಯಾಷನಲ್, IRFC ರೈಟ್ಸ್, RVNL ಮೊದಲಾದ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳು PE ಅನುಪಾತ 30ಕ್ಕಿಂತ ಕಡಿಮೆಯಲ್ಲಿ ವಹಿವಾಟನ್ನು ನಡೆಸ್ತಾ ಇವೆ. ಅಂದರೆ ಇವುಗಳ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 30ಕ್ಕಿಂತ ಕಡಿಮೆ ಇದೆ. ಆದಾಗ್ಯೂ ಇತರ ಬಹುತೇಕ ಷೇರುಗಳ PE ಅನುಪಾತ 45ಕ್ಕಿಂತ ಹೆಚ್ಚಿದೆ. ಇನ್ನು ಬಹುತೇಕ ಷೇರುಗಳ ವ್ಯಾಲ್ಯುವೇಷನ್ ದುಬಾರಿಯಾಗಿ ಕಂಡು ಬಂದಿದೆ. ಆದರೆ ಷೇರುಗಳ ಈ ಬೆಲೆಗೆ ಭವಿಷ್ಯದ ನಿರೀಕ್ಷೆ ಕೂಡ ಕಾರಣ. ಈ ಕಂಪನಿಗಳ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಇದು ಹೀಗೆ ಸದೃಢವಾಗಿ ಭವಿಷ್ಯದಲ್ಲಿ ಕೂಡ ಮುಂದುವರಿಯುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಈ ವರ್ಷದಲ್ಲಿ ರೈಲ್ವೆ ಷೇರುಗಳ ಮೌಲ್ಯ ಶೇಕಡ 20 ಅಥವಾ ಅದಕ್ಕಿಂತ ಹೆಚ್ಚಾಗುವ ನಿರೀಕ್ಷೆ ಇದ್ದು, ಬಜೆಟ್ನಿಂದ ಶೇಕಡ 8ರಷ್ಟುವರೆಗೆ ರಿಟರ್ನ್ಸ್ ಅನ್ನು ಸಾಧಿಸುವ ಸಾಧ್ಯತೆ ಇದೆ. IRFC, RVNL, ರೈಟೆಲ್, ತಿಥಾಘರ್ನಂತಹ ಸ್ಟಾಕ್ಗಳಲ್ಲಿ ಸಂಭಾವ್ಯ ಖರೀದಿಗೆ ಅವಕಾಶಗಳಿವೆ. ಈ ಷೇರುಗಳು ಹಿಂದಿಗಿಂತ ಕಡಿಮೆ ಪ್ರಮಾಣವಾದರೂ ಕೂಡ ಸಕಾರಾತ್ಮಕವಾದಂತಹ ಏರಿಕೆಯನ್ನು ಮುಂದುವರಿಸುವಂತಹ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಸರ್ಕಾರದಿಂದ ರೈಲ್ವೆ ವಲಯದಲ್ಲಿ ಗಣನೀಯ ವೆಚ್ಚ ಮತ್ತು ಹಂಚಿಕೆಯಿಂದಾಗಿ ಕಂಪನಿಗಳ ಆರ್ಡರ್ ಬುಕ್ ಕನಿಷ್ಠ 2 ವರ್ಷ ಸದೃಢವಾಗಿರುವ ನಿರೀಕ್ಷೆ ಇದೆ. ಇದು ರೈಲ್ವೆ ವಲಯದ ಕಂಪನಿಗಳ ಫಲಿತಾಂಶದ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಕೂಡ ಇದೆ.
ಇದರ ಪರಿಣಾಮವಾಗಿ ರೈಲ್ವೆ ಷೇರುಗಳ ಬೆಲೆ ಏರಿಕೆ 2024ರಲ್ಲೂ ಕೂಡ ಮುಂದುವರಿಯುವ ನಿರೀಕ್ಷೆ ಇದೆ. ಆದಾಗ್ಯೂ ಈ ಕ್ಷಿಪ್ರ ಓಟದ ನಂತರ ಇವುಗಳ ವೇಗ ಕೊಂಚ ಇಳಿಯುವ ಸಾಧ್ಯತೆ ಇದೆ. ಇಂತಹ ಸನ್ನಿವೇಶದಲ್ಲಿ ನೀವು ಆಯ್ದ ಷೇರುಗಳನ್ನು ಮಾರುಕಟ್ಟೆಗೆ ಸರಿಯಾದಂತೆ ಬದಲಾದಂತೆ ಕ್ರಮೇಣವಾಗಿ ಖರೀದಿಸ್ತಾ ಹೋಗಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.